ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಗಣಪತಿ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ ಸರ್? ನಾವು ಬೆಳಕೆ. ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಮೊತ್ತ 150. ಎಷ್ಟು ಮತ ಅಂತರದಲ್ಲಿ ತಾವು ಗೆದ್ದಿದ್ದು? ಅಂತರದಲ್ಲಿ 50 ಅಂತರದಲ್ಲಿ. ಸರ್, ಅಂದಾಗೆ ಈಗ ನೀವು ಗೆದ್ದು 4 ವರ್ಷಗಳ ಕಾಲಾವಕಾಶ ಆಗಿದೆ. ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ ಸರ್? ಅಭಿವೃದ್ಧಿ ಅಂದರೆ ಪಂಪ್ ಸೆಟ್ ಹಿಂದೂ ನಮ್ದು ST SC ಕಾರ್ಡ್ನಲ್ಲಿ ಹಿಂದೂ ಜನ ನಮ್ದು ST SCಗೆ ಪಂಪ್ ಸೆಟ್ಟು ಮತ್ತೆ ಮೀನುಗಾರಿಕೆ ಬಾಕ್ಸ್ ಕೊಟ್ಟಿದ್ದೆ. ಹೆಚ್ಚಾಗಿ ಮನೆ ಕೊಟ್ಟಿದ್ದೇನೆ ಮತ್ತು ರೋಡು ಮೋರಿ ಹಾಕಿದ್ದೇನೆ. ಸರಿ, ಈಗ ಇನ್ನೂ 1 ವರ್ಷ ಕಾಲಾವಕಾಶ ಇದೆ ನಿಮಗೆ. ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡು? ಈ ಸಲ ನೆಕ್ಸ್ಟ್ ಅಂತ ಹೇಳಿ ಸಲ ನಾವು ಆಯ್ಕೆ ಮಾಡಿದ್ದೇವೆ. ಈ ಸಲ ನೆಕ್ಸ್ಟ್ ಅಂತ ಹೇಳಿ ಹಾರಿಪಿ ಕಸ ಫುಲ್ ಕೊಡುದು ಅಂತ ಹೇಳಿ ಹಾರಿಪಿ ಕಸ ಮುಗಿಸ್ಬೇಕು ಅಂತ. ಈಗ ನೀವು ರಾಜಕೀಯಕ್ಕೆ ಬರಬೇಕು ಅಂತಾರೆ, ನಿಮ್ಗೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ರೆ ಅವ್ರ ಹೆಸರು ಹೇಳ್ಕೋಬಹುದು ಸರ್? ರಾಜಕೀಯ ನಿಲ್ಲುವಂತ ಯಾವ ಚಟನ್ನು ಇಲ್ಲಿ ಆಗಿತ್ತು. ಹೀಗೆ ಒಂದು ಒಟ್ಟಾಡಿ ಟೈಮ್ ಕೊಟ್ಟು 4 ಜನ ಹುಡ್ರು ಹೇಳರು ನಿಲ್ಲು ಮರ ಅಂದ್ರೆ ನಾನು ನಿಂತೆ. ನಾವು ಪಕ್ಷ ಪಾತ್ರ ಏನು ನಮ್ಗೇನಿಲ್ಲ. ನಾನು ವೈಯಕ್ತಿಕವಾಗಿ ನಿಂತಿದ್ದೆ ನನ್ನ ಸ್ವಂತ ದುಡ್ಡಿಂದ. ಕಡೆ ವಿನಯ್ ತುಲಿ ಸಾಹೇಬ್ರು ಅಂತ ಒಬ್ರು ಇದ್ದರು. ಅವ್ರು ಹೇಳಿದಂಗೆ ಬಂದು ನಾನು ನಿಂತರ ಮ್ಯಾಲ ಅಂತ ಅವ್ರು ಬಂದರು. ಇವಾಗ ನಿಲ್ಲು ಮರ ನಂಗೆ ನಾನು JDS ಸಪೋರ್ಟ್ ಮಾಡೋದು. JDS ಸಪೋರ್ಟ್ ಮಾಡೋಣ. JDS ಸಪೋರ್ಟ್ ನಾನು ಮಾಡೋದಿಲ್ಲ. ನಾನು ಪಕ್ಷೇತರ ನಿಂತೀನಿ. JDS ಸೀಟ್ ಹಾಕಿ ನಾನು ಬರೋದಿಲ್ಲ. ನಾನು ಪಕ್ಷೇತರ ನಿಂತೇನಲ್ಲ, ಪಕ್ಷೇತರ ಗೆದ್ದು ಬಿಡ್ತೇನೆ. ಆಯ್ತು ಮರ ಅಂತ ಸರ್. ಅಂದಾಗ ಈಗ ನಿಮ್ಮನ್ನ ಬಿಟ್ಟು ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಉಳಿದಿರುವಂತ ಸದಸ್ಯರುಗಳಿಗೆ ಒಂದು ಸಂದೇಶ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ದು ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ಮಿಕ್ಕಿರೋ ಸದಸ್ಯರಿಗೆ ಎಲ್ಲರಿಗೂ ತೊಂದರೆ ಎಲ್ಲರೂ ಒಳ್ಳೆದಾಗಿದ್ದಾರೆ. ಏನಿಲ್ಲ ಸರ್. ಅಂದಾಗ ಈಗ ನಿಮ್ಗೆ ಮತ್ತೆ ನೀವು ಇದೊಂದು ಸ್ಥಾನಕ್ಕೆ ಬರ್ಬೇಕು ಅಂತಂದ್ರೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಅವರು ನಿಮ್ಗೆ ಮತ ನೀಡಿ ಒಂದು 50 ಮತ ಅಂತರದಲ್ಲಿ ನಿಮ್ಮನ್ನ ಗೆಲ್ಸಿ ಈ ಜಾಗಕ್ಕೆ ಆರಿಸಿ ಕಳಿಸಿದ್ದಾರೆ. ಆ ಗ್ರಾಮದ ಜನತೆಗೆ ಯಾವ ರೀತಿಯಾದಂತ ಒಂದು ಅಭಿನಂದನೆ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೊಂದೆರಡು ನಾವು ಅವ್ರಿಗೆ ಅಭಿನಂದನೆ ಯಾವ ಸವಲತ್ತು ಕೇಳಿ ನಾವು ಕೊಡ್ತಾ ಇದ್ದೇನೆ. ಅಂದಾಗಿ ಈ ರೀತಿಯಾದಂಥ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದ. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೋರ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಸರ್. ನಮಸ್ಕಾರ.